ಎಬಿವಿಪಿ ಕಾರ್ಯಕರ್ತರಿಂದ ಪುಂಡಾಟಿಕೆ. ಎಕ್ಸಾಮ್ ನಡೀತಾ ಇದ್ದ ಹಾಲ್ಗೆ ಹೋಗಿ ಪ್ರತಿಭಟನೆಯನ್ನ ನಡೆಸಿ ಅಲ್ಲಿದ್ದ ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಬಳ್ಳಾರಿಯ ಶಾಲಾ ಕಾಲೇಜಿನಲ್ಲಿ ಡ್ರಗ್ಸ್ ಗಾಂಜಾ ಸಪ್ಲೈ ಆಗ್ತಾ ಇದೆ ಅಂತ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿದ್ದಾರೆ. ಪರೀಕ್ಷೆ ನಡೀತಾ ಇದ್ದ ವೇಳೆಯೇ ಶಾಲಾ ಕೊಠಡಿಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಬೆಂಚ್ ಮುರಿದು ಕಿಟಕಿ ಗಾಜು ಎಲ್ಲವನ್ನೂ ಕೂಡ ಒಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರ ಜೊತೆಗೂ ಕೂಡ ಪ್ರತಿಭಟನಾಕಾರರು ತಳ್ಳಾಟ ನೂಕಾಟ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಪಿ ಸುಮನ್ ಪನೇಕರ್ ಭೇಟಿ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ. ತಮ್ಮ ಬಳಿ ಏನೇ ಮಾಹಿತಿ ಇರಲಿ ಅದನ್ನು ಸೂಕ್ತ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸಿ ಆನಂತರದಲ್ಲಿ ಪೊಲೀಸರ ಸಹಾಯದೊಂದಿಗೆ ಅದನ್ನ ತನಿಖೆಯನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೇ ವಿನಃ ಏಕಾಏಕಿ ಈ ರೀತಿ ದಾಂಧಲೆ ನಡೆಸೋದು ಸರಿಯಲ್ಲ ಅನ್ನೋದು ಎಸ್ಪಿಯ ವಾದ. ಇದು ಸಿಬಿಎಸ್ಇ ಐಸಿಐಸಿ ಪರೀಕ್ಷೆ ನಡೀತಾ ಇದ್ದಂತಹ SSLCಯ ಒಂದು ಪರೀಕ್ಷಾ ಕೊಠಡಿ. ಅಲ್ಲಿಗೆ ಎಬಿವಿಪಿ ಕಾರ್ಯಕರ್ತರು ಹೋಗಿದ್ದಾರೆ, ದಾಂಧಲೆ ನಡೆಸಿದ್ದಾರೆ. ಅಲ್ಲಿದ್ದ ಪಾಟ್ಗಳನ್ನೆಲ್ಲ ತೆಗೆದು ಬಿಸಾಕಿ ಟೇಬಲ್ಗಳನ್ನೆಲ್ಲ ಗಾಜುಗಳನ್ನೆಲ್ಲ ಛಿದ್ರಗೊಳಿಸಿ ಪೊಲೀಸರು ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಪೊಲೀಸ್ನೇ ತಳ್ಳಾಡುವಂತಹ ಘಟನೆ ಕೂಡ ಆಗ್ತಿರೋದು ನೀವು ನೋಡ್ತಾ ಇದ್ರಿ. ಇದೆಲ್ಲ ಆಗಿದ್ದು ಡ್ರಗ್ಸ್ ಗಾಂಜಾ ಸಪ್ಲೈ ಆಗ್ತಾ ಇದೆ, ವಿದ್ಯಾರ್ಥಿಗಳು ಗಾಂಜಾ ಸೇವನೆ ಮಾಡ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳಿದೆಯಂತೆ ಅವರ ಬಳಿ. ಬಟ್ ಪೊಲೀಸರಿಗೆ ತಿಳಿಸದೆ ಅನುಮತಿಯನ್ನ ಪಡೆಯದೆ ಒಂದು ಎಕ್ಸಾಮ್ ನಡೀತಾ ಇರುವಂತಹ ಹೊತ್ತಲ್ಲಿ ಹೋಗಿ ಈ ರೀತಿ ಕಿರಿಕಿರಿ ಉಂಟು ಮಾಡಿದ್ರೆ ವಿದ್ಯಾರ್ಥಿಗಳ ಮೇಲೆ ಆಗುವಂತಹ ಪರಿಣಾಮಗಳೇನು ನೋಡಿ. ಸಿಕ್ಕದನ್ನೆಲ್ಲ ಉಡಾಯಿಸ್ತಾ ಇದ್ದಾರೆ. ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ ಎಬಿವಿಪಿಯಿಂದ ಹೈಡ್ರಾಮಾ. ಗಲಾಟೆ ಮಾಡುವ ಉದ್ದೇಶದಿಂದಲೇ ಬಂದಂತೆ ಕಾಣಿಸ್ತಾ ಇದೆ. ಗಲಾಟೆ ಹಿಂದೆ ದುರುದ್ದೇಶ ಇದೆಯಾ ಅನ್ನೋದರ ಬಗ್ಗೆ ಕೂಡ ಈಗ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಗಾಂಜಾ ಬಗ್ಗೆ ಮಾಹಿತಿ ಇದ್ರೆ ಪೊಲೀಸರಿಗೆ ತಿಳಿಸಬೇಕು. ಪ್ರತಿಭಟನೆ ಮಾಡುವ ಬಗ್ಗೆ ಅನುಮತಿಯನ್ನು ಕೂಡ ಪಡ್ಕೋಬೇಕು, ಆದ್ರೆ ಪಡೆದೇ ಇಲ್ಲ. ಬಳ್ಳಾರಿ ಎಸ್ಪಿ ಸುಮನ್ ಪನೇಕರ್ ಇದೇ ವಿಷಯವಾಗಿ ಮಾತನಾಡಿದ್ರು. ಬಳ್ಳಾರಿಯಲ್ಲಿ ಎಬಿವಿಪಿ ಕಾರ್ಯಕರ್ತರ ಆಕ್ರೋಶದ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಕಾಲೇಜ್ ಏನಿದೆ ತಳೂರು ರೋಡಲ್ಲಿ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಇರುವಂಥ ಒಂದು ಸ್ಕೂಲು. ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಏನು ಬಂತಂದರೆ ಎಬಿವಿಪಿ ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಫಾರ್ಮಲ್ ಪ್ರೊಟೆಸ್ಟ್ ಇದೆ ಅಂತ ಹೇಳಿ ಮಾಹಿತಿ ಬಂದಿದ್ದಕ್ಕೆ ನಮ್ಮ ರೂರಲ್ ಸಿಬ್ಬಂದಿ 3 ಜನ ಇಲ್ಲಿ ಸ್ಕೂಲ್ ಎದುರುಗಡೆ ಡೆಪ್ಲಾಯ್ ಆಗಿದ್ದಂಥದ್ದು. ಆನಂತರದಲ್ಲಿ ಕೆಲವು ಎಬಿವಿಪಿ ಸಂಘಟನೆಯವರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಏನು ಬಂದು ಗೇಟ್ ಹತ್ರ ಪ್ರೊಟೆಸ್ಟ್ ಮಾಡಿದ್ದಾರೆ. ಆನಂತರದಲ್ಲಿ ನಮ್ಮ ಸಿಬ್ಬಂದಿಯ ಒಂದು ಇನ್ಸ್ಟ್ರಕ್ಷನ್ಸ್ನ ಒಬ್ಲೈಜ್ ಮಾಡಿದೆ ಗೇಟನ್ನು ಒಳಗಡೆ ತಳ್ಕೊಂಡು ಸ್ಕೂಲ್ ಪ್ರಿಮೈಸಸ್ ಒಳಗಡೆ ಬಂದುಬಿಟ್ಟು ಒಂದಷ್ಟು ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು ಡ್ಯಾಮೇಜ್ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಈಗಾಗಲೇ ಯಾರು ಬಂದಿದ್ರು ಒಳಗಡೆ ಇಲ್ಲಿ ಟ್ರೆಸ್ಪಾಸ್ ಮಾಡಿಕೊಂಡು ಬಂದು ಇದು ಸ್ಕೂಲನ್ನು ಒಂದು ಏನು ವಿದ್ಯಾಸಂಸ್ಥೆಯನ್ನು ರ್ಯಾನ್ಸ್ಯಾಕ್ ಮಾಡುವಂಥ ಒಂದು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಮಾಡಿ